ಹಲೋ ನಮಸ್ತೆ, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರವೆ ರೊಟ್ಟಿಗೆ ಬೇಕಾಗಿರೋದು ಫ್ರೆಂಡ್ಸ್, ಇಲ್ಲಿ ನಾನು 1/4 kg ಅಷ್ಟು ರವೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಸೌತೆಕಾಯಿ, 2 ಮೀಡಿಯಮ್ ಸೈಜ್ದು ಆನಿಯನ್ ಹಚ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ, ಮತ್ತು 1 ಕ್ಯಾರೆಟು, ಮತ್ತು ಕರ್ಬೇವಿನ ಸೊಪ್ಪನ್ನ ಸಹ ನಾನಿಲ್ಲಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ನಾನು ರವೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆನಿಯನು, ಸೌತೆಕಾಯಿ, ಕ್ಯಾರೆಟು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಸಹ ನಾನು ಈ ರವೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಏನಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂತಂದರೆ, ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನಾವು ಅದನ್ನು ದೊಡ್ಡದಾಗಿ ಹಾಗೆ ಹಾಕಿದ್ರೆ ಎಲ್ಲರೂ ಸೈಡ್ಗೆ ಎತ್ತಿಡ್ತಾರೆ. ಹಾಗೆ ಸೈಡ್ಗೆ ಎತ್ತಿಕ್ಕಬಾರ್ದು ಅನ್ನೋದಾದರೆ ನಾವು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಆಗಲಿ ದೊಡ್ಡವರಾಗಲಿ ಎಲ್ಲರೂ ಅದನ್ನು ಅಗೆದು ಚೆನ್ನಾಗಿ ತಿನ್ನೋದಕ್ಕೆ ಒಂದು ಚಾನ್ಸ್ ಇರುತ್ತೆ. ಸೊ ಅದರಿಂದ ನಾನು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಸಿಡೋದ್ರಿಂದ ಅದು ಚೆನ್ನಾಗಿ ಸೆಟ್ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ತವ ತೊಗೊಂಡಿದ್ದೀನಿ. ತವ ಮೇಲೇ ನಾನು ರೊಟ್ಟಿನ ತಟ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ತವ ಮೇಲೆ ಪ್ರಾಕ್ಟೀಸ್ ಆಗಿದೆ. ಸೊ ನಾನು ತವ ಮೇಲೆ ತಟ್ಕೊತೀನಿ. ನಿಮಗೆ ಬಾಳೆ ಎಲೆ ಈ ಥರ ಪ್ಲಾಸ್ಟಿಕ್ ಕವರು ಈ ಥರ ಏನರ ಮೇಲೆ ಅಭ್ಯಾಸ ಇದೆಯೋ ಅದರ ಮೇಲೆ ನೀವು ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 2 ತವ ಇದೆ. ಸೊ 2 ತವ ಮೇಲೂ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ತೆಳ್ಳಗೆ ನಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಚೆನ್ನಾಗಿ ತವ ಮೇಲೇ ಸ್ವಲ್ಪ ಎಣ್ಣೆ ಸವರಿ ತಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ತುಂಬಾ ಎಲ್ಲ ತೆಳ್ಳಗೆ ತಟ್ಕೊತಾ ಇದ್ದೀನಿ. ಇವನ್ ಎಲ್ಲ ವೆಜಿಟೇಬಲ್ಸು ಸಹ ನಾನು ಸಣ್ಣ ಸಣ್ಣಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಸಹ ಹಾಕಿದ್ದೀನಿ. ಒಂದು 2ರಿಂದ 3 ನಿಮಿಷ ಆದಮೇಲೆ 2ರಿಂದ 3 ನಿಮಿಷ ಆದಮೇಲೆ ನಾನು ಪ್ಲೇಟ್ನ ತೆಗಿತೀನಿ. ತೆಗೆದು ಆದಮೇಲೆ ನಾನು ಅದು ರೊಟ್ಟಿ ಏನಿದೆಯೋ ಅದನ್ನು ಮತ್ತೆ ತಿರುಗ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತವಾಗಿ ಯಾವುದೇ ರೀತಿ ರೊಟ್ಟಿ ಒಂದು ಚೂರು ಅಂಟ್ಕೊಂಡಿಲ್ಲ, ಕ್ಲೀನಾಗಿ ಸೆಟ್ ಆಗಿದೆ. ಮತ್ತು ನಾನು ಇದನ್ನು ಪ್ರತಿ ಸೈಡೂ ಅಂದರೆ ರೌಂಡಾಗಿ ಏನು ರೊಟ್ಟಿಗೆಯೋ ಅಲ್ಲಿ ಫುಲ್ಲು ಸೈಡಲ್ಲಿ ಸಹ ನಾನು ಸುಟ್ಕೊತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಅಲ್ಲೆಲ್ಲ ಸುಟ್ಟಿಲ್ಲ ಅಂತಂದರೆ ಇಲ್ಲಿ ಮನೇಲಿ ಏನು ಮಾಡ್ತಾರೆ, ಅದನ್ನು ತೆಗೆದು ಏನು ಮಾಡ್ತಾರೆ, ಮೆತ್ತಗಿದೆ ಬೆಂದಿಲ್ಲ ಅಂತೇಳಿ ಚಪಾತಿನೇ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಹಿಂಗೆ ಸೈಡ್ ಕ್ಲೀನಾಗಿ ಕಂಪ್ಲೀಟಾಗಿ ಸುಟ್ಕೊಳೋದ್ರಿಂದ ಅದು ಸಹ ಚೆನ್ನಾಗಿ ತಿಂತಾರೆ. ಇವನ್ ಕ್ರಿಸ್ಪಿಯಾಗೂ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ರೊಟ್ಟಿಗಳು ಮಾಡಿ ತಿನ್ನೋದ್ರಿಂದ ಇವನ್ ನಾವು ಹಲ್ಲಲ್ಲಿ ಚೆನ್ನಾಗಿ ಅಗುತು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಕೆನ್ನೆಗೂ ಸಹ ಒಂದು ಮಸಾಜ್ ಕೊಟ್ಟಂಗೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಆಗಿದೆ ರೊಟ್ಟಿ. ಫುಲ್ಲು ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಯಾವುದೇ ರೀತಿ ಕಟ್ಟಾಗಿಲ್ಲ. ನಾವು ಯಾವ ರೀತಿ ಏನು ತಟ್ಕೊಂಡಿರ್ತೀವೋ ಅದೇ ರೀತಿಲೇ ಇದೆ, ನೋಡ್ಬೋದು ನೀವು. ಮತ್ತು ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಈ ಅಕ್ಕಿ ರೊಟ್ಟಿಗಿನ್ನ ರವೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇವೆಲ್ಲ ಏನು ಸೌತೆಕಾಯಿ ಈರುಳ್ಳಿ ಎಲ್ಲ ಹಚ್ಕೊಂಡಿರ್ತೀವೋ ಆವಾಗ ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಫ್ರೆಂಡ್ಸ್, ಇದು ನಮಗೆ ಕೆನ್ನೆಗಳಿಗೂ ಸಹ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಕೊಡುತ್ತೆ. ನಾವು ಅದು ಅಗದು ತಿನ್ನೋದ್ರಿಂದ ಸ್ವಲ್ಪ ನೋವಿರುತ್ತೆ, ಬಟ್ ಆದ್ರೂ ನಮ್ಮ ಕೆನ್ನೆಗಳಿಗೆಲ್ಲ ಒಂದು ಮಸಾಜ್ ಕೊಟ್ಟಂಗಿರುತ್ತೆ. ನಾವು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಅಂತ. ನಾವು ಇದಕ್ಕೆ ಯಾವುದೇ ರೀತಿ ಚಟ್ನಿ ಇಲ್ಲದೆ ಪಿಕಲ್ ಇಲ್ಲದೆ ಆರಾಮಾಗೆ ತಿನ್ಬಿಡ್ಬೋದು. ಹಾಗೇ ಚೆನ್ನಾಗಿರುತ್ತೆ. ಇವನ್ ನಿಮಗೆ ಚಟ್ನಿ ಅವೆಲ್ಲ ಬೇಕು ಅನ್ನೋದಾದ್ರೂ ಟೊಮೊಟೊ ಚಟ್ನಿ, ತೆಂಗಿನಕಾಯಿ ಚಟ್ನಿ ಎಲ್ಲ ಹಾಕ್ಕೋಬೋದು.